we are making today veg biryani and I start guys. For biryani the very tasty and important ingredients fried onions. Don't miss at all. Need to fry these onions until it turns into brown. ವೆಜ್ ಬಿರಿಯಾನಿ ನಾವಿಲ್ಲಿ ಟೊಮೆಟೊ ಬಟಾಣಿ ಪೊಟ್ಯಾಟೊ ಕ್ಯಾರೆಟು ಮೆಣಸಿನ್ಕಾಯಿ ಗೋಬಿ ಮತ್ತು ಬೀನಿಸು ತೊಗೊಂಡಿದ್ದೀವಿ. ಇದಕ್ಕೆಲ್ಲ ಚೆನ್ನಾಗಿ ಕರ್ಡ್ ಹಾಕಿ ವಿತ್ ಸಮ್ ಸ್ಪೈಸಸ್ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. ಆ್ಯಂಡ್ ದಿಸ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಫಾರ್ ದಿ ಟೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಇದೆಲ್ಲ ವೆಜಸ್ನ ಆ್ಯಡ್ ಮಾಡಿಕೊಂಡು ಟೊಮೆಟೊ ಆ್ಯಡ್ ಮಾಡಬಾರ್ದು. ಇದಕ್ಕೆ ಟೊಮೆಟೊನ ನಾವು ಫ್ರೈ ಮಾಡ್ತೀವಲ್ಲ ಆವಾಗ ಮಾತ್ರ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊ ಇಸ್ ಟೋಟಲಿ ಆಪ್ಷನಲ್, ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಫಾರ್ ದಿಸ್ ನಾನು 1/2 ಲೀಟರ್ ಆಫ್ ಕರ್ಡ್ ತೊಗೊತಿದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು ಇದನ್ನು. ನಾವು ಟೈಮ್ ಟು ಆ್ಯಡ್ ಸಮ್ ಸ್ಪೈಸಸ್. ಇದಕ್ಕೆ ನಾವು ಅರಿಶಿನ, ಕ್ವಾಂಟಿಟಿ ಮೇಲೆ ಡಿಪೆಂಡು ನೀವು ಎಷ್ಟು ಹಾಕೊತೀರಾ ಅನ್ನೋದು. ಆಮೇಲೆ ಖಾರದ ಪುಡಿ, ನಮಗೆ ಸ್ಪೈಸಿ ಅಂದರೆ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ. ನನಗೆ ಪರ್ಸ್ನಲಿ ಮ್ಯಾಗಿ ಮಸಾಲ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಇದರಲ್ಲಿ 2 ಪ್ಯಾಕೆಟ್ಸ್ ಆಫ್ ಮ್ಯಾಗಿ ಮಸಾಲ. ಆ್ಯಂಡ್ 1 ಸ್ಪೂನ್ ಆಫ್ ಬಿರಿಯಾನಿ ಮಸಾಲ. ಇದು ನನ್ನ ಉಪ್ಪು. Now give it a good mix. ನೀಟಾಗಿ ಮಿಕ್ಸ್ ಆಗಿ ಮಾಡ್ಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಆನಿಯನ್ಸ್ ಫ್ರೈ ಆಗ್ತಿದೆ, ಇದು ಕಂಪ್ಲೀಟಾಗಿ ಬ್ರೌನ್ ಆಗಿ ಟರ್ನ್ ಆಗಬೇಕು. ದೆನ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಆಫ್ ಮಾಡಿ ನೋಡಿ ಗೈಸ್, ಈಗ ನಾವು ಒಗ್ಗರಣೆ ಹಾಕ್ತಿದ್ದೀವಿ. ಜೀರಿಗೆ ಆ್ಯಡ್ ಮಾಡ್ಕೊಳ್ಬೇಕು ನಾವು. ನೋಡಿ, ಜೀರಿಗೆ ಕೆಂಪಾಗಿ ಆಗಬೇಕು ಅವು. ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಾಡ್ಕೋಬೇಕು. ಇವು ಆದಮೇಲೆ ಅದಾದಮೇಲೆ ಲವಂಗ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ವೆಜ್ಜಸ್ ಎಲ್ಲ ಒಗ್ಗರಣೆಗೆ ಹಾಕಬೇಕು. ನೋಡಿ, ಈಗ ನಾವು ಮಾಡ್ತಿದ್ದೀವಲ್ಲ ಆ ಥರ. ಮತ್ತು ನೀವು ಬೇರೆ ಏನಾರ ಎಕ್ಸ್ಟ್ರಾ ಸ್ಪೀಸೀಸ್ ಏನಾರ ಸ್ಪೈಸಸ್ ಏನಾರ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಾವು ಒಗ್ಗರಣೆ ಹಾಕಿದ ನಂತರ. ಅರಿಶಿನ, ಖಾರದ ಪುಡಿ ಮತ್ತು ಉಪ್ಪು ಆ್ಯಂಡ್ ಆಲ್ಸೋ ಬಿರಿಯಾನಿ ಮಸಾಲ. ಎಕ್ಸ್ಟ್ರಾ ಸ್ಪೈಸಸ್ ಆ್ಯಡ್ ಮಾಡ್ಕೊತಿದ್ದೀವಿ ಇದಕ್ಕೆ. ಅರಿಶಿನ ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಖಾರ, ಅದಾದಮೇಲೆ ಗರಂ ಮಸಾಲ, ಬಿರಿಯಾನಿ ಪೌಡರ್ ಚೂರು ನಾವು ಮುಂಚೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಜಸ್ಟ್ ಸ್ವಲ್ಪ ಮ್ಯಾರಿನೇಷನ್ಗೋಸ್ಕರ ಇದು ಎಕ್ಸ್ಟ್ರಾ ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೈ ಮಾಡ್ಕೊಳ್ಳಿ ಅಂಟಿಲ್ ದ ವೆಜಿಸ್ ಟರ್ನ್ ದಿಸ್ ಕಲರ್. ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿರಿ.
ಆಮೇಲೆ ನಾನು ಟೊಮೆಟೊಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೆಟೊಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನಾನಿಲ್ಲಿ ಟೇಸ್ಟ್ಗೋಸ್ಕರ ಟೊಮೆಟೊಸ್ನ ಆ್ಯಡ್ ಮಾಡ್ಕೊಂಡಿರೋದು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 minutes ಕುಕ್ ಆಗಕ್ಕೆ ಬಿಡಿ. ಈ ಥರ ನೀಟಾಗಿ ಆಯಿಲ್ ಬಿಟ್ಟಿರುತ್ತೆ, ಇದು ಸ್ಟಿರ್ ಮಾಡ್ಕೊಳ್ಳಿ ನೀಟಾಗಿ. ಇದನ್ನೆಲ್ಲ ನೀಟಾಗಿ ಒಂದು ಪ್ಲೇಟಿಗೆ ಎತ್ತಾಕೊಳ್ಳಿ. ಇವಾಗ ಇದನ್ನೆಲ್ಲ ಎತ್ಕೊಂಡು ಸ್ವಲ್ಪ ಸ್ವಲ್ಪ ಲೇಯರಿಂಗ್ ಮಾಡ್ಕೊಬೇಕು. ಇವಾಗೆ ಲೋ ಫ್ಲೇಮ್ ಇಟ್ಕೊಂಡು ರೈಸ್ ಲೇಯರಿಂಗ್ ಮಾಡ್ಕೊಳ್ಳೋಣ. ಫ್ರೈಡ್ ಆನಿಯನ್ಸು, ಮತ್ತು ವೆಜಿಸ್ ಲೇಯರು, ಈ ಥರ 2 to 3 ಲೇಯರ್ಸ್ ಮಾಡ್ಕೋಬೇಕು. ಮತ್ತು ರೈಸ್ ಲೇಯರು, ಇದು 70% ಕುಕ್ ಆಗಿರೋ ರೈಸು ಜಸ್ಟ್ 70 to 80% ಕುಕ್ ಆಗಿರಬೇಕು. Another layer of veggies. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ layer of rice. ಓಕೆ, ನಾನು ನೀಟಾಗಿ ಫ್ರೈಡ್ ಆನಿಯನ್ಸ್ನ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 minutes ಕುಕ್ ಮಾಡಿ, 5 to 10 minutes. Our tasty veg biryani is ready to serve. Now mouth watering biryani is ready to eat. Yay!